ಇದು ಕರಾವಳಿಯ ಕಥೆ. ಆದರೆ ಇನ್ನು ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದೆ. ಆ ನದಿಯ ಅಬ್ಬರಕ್ಕೆ ಮಳಲಿ ಗ್ರಾಮ ಜಲಾವೃತ ಆಗಿದೆ. ರಸ್ತೆಗಳ ನದಿಯಂತಾಗಿದೆ. 200 ಮನೆಗಳು ಜಲಾವೃತ ಆಗಿರೋದು. ಘಟಪ್ರಭಾ ನದಿಗೆ 80,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಮನೆಗಳಲ್ಲಿ ಅರ್ಧ ಮಟ್ಟಕ್ಕೆ ನೀರು ನಿಂತಿದೆ. ಜನಕ್ಕೆ ಭಾರಿ ಸಂಕಷ್ಟ. ಮಳೆಯಿಂದ ರಕ್ಷಣೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜನ ಮನವಿ ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಿದ್ದೀವಿ. ಮನೆಯೊಳಕ್ಕೂ ಕೂಡ ನೀರು ನುಗ್ಗೋದು ಬಾಕಿ. ಹಲವು ಕಡೆಗಳಲ್ಲಿ ಅರ್ಧ ಮಟ್ಟಕ್ಕೆ ನೀರು ನಿಂತು ಬಿಟ್ಟಿದೆ. ಭಾರಿ ಸಂಕಷ್ಟದಲ್ಲಿದ್ದಾರೆ ಜನ. ಗ್ರಾಮ ಪಂಚಾಯತ್ ಕಾರ್ಯಾಲಯ, ಪ್ರೌಢಶಾಲೆ ಎಲ್ಲ ಚಿತ್ರಣ ನೋಡ್ತಾ ಇದ್ದೀವಿ. ಪ್ರಮುಖ ಕಚೇರಿಗಳು, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. 200 ಮನೆ ಜಲಾವೃತ ಆಗಿದೆ. ರಸ್ತೆಗಳೇ ಇಲ್ಲ. ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕೆಲವೊಂದಿಷ್ಟು ಗ್ರಾಮಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ನಾವೀಗ ಮಳಲಿ ಗ್ರಾಮದಲ್ಲಿದೆ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನಾವು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾನೆ ಇದೆ. ಯಾಕಂದರೆ 80,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಏನಂತಂದರೆ ಈ ಒಂದು ಘಟಪ್ರಭಾ ನದಿಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ನಾವು ಗ್ರಾಮದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಪ್ರತಿಯೊಂದು ರಸ್ತೆಗಳು ಕೂಡ ಏನಂದರೆ ನದಿಗಳಂತಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಕಟ್ಟಡಗಳು ಕೂಡ ಈಗ ಜಲಾವೃತವಾಗಿರುವಂಥದ್ದು. ಯಾಕಂದರೆ ನಾವು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೇವೆ, ಇಲ್ಲಿ ತಂದ ಪ್ರತಿಯೊಂದು ಮನೆಗಳನ್ನು ಕೂಡ ನೋಡ್ಬೋದು. ಮನೆಗಳು ಏನಂತ ಅರ್ಧ ಮಟ್ಟಕ್ಕೂ ಅಧಿಕವಾಗಿ ಏನಂತಂದರೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಏನಂದರೆ ಪ್ರತಿಯೊಂದು ರಸ್ತೆಗಳು ಕೂಡ ಏನಂತ ನೀರಿನಿಂದ ಆವೃತವಾಗಿರುವಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಪಂಚಾಯಿತಿಯ ಒಂದು ಕಟ್ಟಡವೂ ಕೂಡ ಏನಂತಂದರೆ ಜಲಾವೃತವಾಗಿರುವಂಥದ್ದು. ಅದರ ಜೊತೆಗೆ ಏನಂದರೆ ಪಕ್ಕದಲ್ಲೇ ಶಾಲೆಗಳಿರುವಂಥದ್ದು, ಮನೆಗಳಿರುವಂಥದ್ದು. ಹೀಗಾಗಿ ಇಡೀಯಾಗಿ ಈ ಒಂದು ರಸ್ತೆಯನ್ನು ನೋಡ್ತಾ ಇದ್ದೇವೆ ಮಳಲಿ ಗ್ರಾಮದ. ಇಲ್ಲಿ ಏನಂತಂದರೆ ಬಹುತೇಕ 200ಕ್ಕೂ ಅಧಿಕ ಮನೆಗಳು ಇವತ್ತಿನ ದಿವಸ ಏನಂತಂದರೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಭಾಳಷ್ಟು ಜನರು ಕೂಡ ಇವತ್ತಿನ ದಿವಸ ಸಂಕಷ್ಟ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಏನಂತಂದರೆ ನಾವು ನೋಡ್ತಾ ಇದ್ದೇವೆ. ಎಲ್ಲೆಡೆ ಏನಂತಂದರೆ ನೀರು ಹೋಗಿರುವಂಥದ್ದು. ಯಾಕಂದರೆ ಈಗ ನಾವು ಇಲ್ಲಿ ನಾವು ನೋಡಲಾಗಿ ಏನಂತಂದರೆ ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿದ್ದೇವೆ. ನಾವು ಈ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇರುವಂಥದ್ದು. ಈ ರೀತಿಯಾಗಿ ನೀರು ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನಂತಂದರೆ ಸಾಕಷ್ಟು ಏನಂತಾರೆ ಕುಟುಂಬಗಳು ಕೂಡ ಅತಂತ್ರ ಪರಿಸ್ಥಿತಿಯನ್ನು ಎದುರಿಸ್ತವೆ. ಪ್ರತಿ ಬಾರಿಯೂ ಕೂಡ ಏನಂತಂದರೆ ಇಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನು ಪಡ್ತಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲೂ ಕೂಡ ನೋಡುವುದು ಮಳಲಿ ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಏನಂತಂದರೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಭಾಳಷ್ಟು ತೊಂದರೆಯನ್ನು ಪಡ್ತಾ ಇದ್ದಾರೆ. ಈಗ ಸ್ವತಃ ಅವರೇ ಇದ್ದಾರೆ. ಅವರಿಂದ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅವರಲ್ಲಿ ತಿಳ್ಕೊಂಡು ಸರ್, ಈಗ ಪ್ರತಿ ಬಾರಿಯೂ ಕೂಡ ನೀವು ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಈ ಬಾರಿ ಯಾವ ರೀತಿ ಪರಿಸ್ಥಿತಿ? ಈ ನೀರು ಬಂತಂದ್ರೆ ನಮ್ಮ ಇಲ್ಲಿ ಚಿತ್ತಾನ ಇರೋಂಗಿಲ್ಲ. ಯಾವುದೂ ನಮ್ಮದು ಏನು ಪೈಲಾದಾಗ ಏನಾಗೈತಿ, ನಮಗೆ ತೊಂದರೆ ಮೊದಲು ರೀ ದನಗಳದು ರೀ. ನಾವು ಮನುಷ್ಯರು ಹೆಂಗಾರ ದಾಡ್ತೀವಿ, ಹೆಂಗಾರ ಬದುಕ್ತೀವಿ ರೀ. ಆದ್ರೆ ಮೇವಿನ ಪರಿಸ್ಥಿತಿ ವರ್ಷ ನಮಗೆ ಅಕ್ಕ ಬಸ್ತೀವಿ ರೀ. ವರ್ಷ ಕಟಾಗೋ ಟೈಮ್ಗೆ ಎಲ್ಲ ಲುಕ್ಸಾನ್ ಆಕೈತೆ ಸರ್. ಮುಂದೆ ತಿನ್ನಾಕ ಮೇವಿನ ತ್ರಾಸ ಭಾಳ ಆಕೈತೆ ಸರ್. ಮೊದಲು ನಾವು ಗ್ರಾಮಗಳಲ್ಲಿ ಅಂದ್ರೆ ಎಷ್ಟು ಮನೆಗಳು ಜಲಾವೃತ ಆಗ್ಯಾವ, ಅಲ್ಲಿ ಕುಟುಂಬಗಳು ಏನಾಗ್ಯಾವ ಅಂತ ಒಂದು 200 ಮೇಲೆ ಅದಾವ್ರಿ ಸರ್. ಮುಂದೆ ಅದ್ರಾಗ ಒಂದು ಸುತ್ತಮುತ್ತ ಒಂದು 40ರಿಂದ 50 ಅಂತರೂ ಪೂರ ಧಕ್ಕಿ ಹೋಗ್ಯಾವ್ರಿ ಸರ್. ನೀರು ಹೊಕ್ಕವ್ರಿ. ಮತ್ತು ಈಗ 4 ದಿನ ಆಯ್ತು ಸರ್. ಎಲ್ಲರೂ ಸುರಕ್ಷತೆ ಮೊದಲು ದನಗಳೆಲ್ಲ ಕಟ್ಟಿ ಒಂದಿಷ್ಟು ಮಂದಿ ಶಿಫ್ಟ್ ಆಗಿದ್ದಾರೆ ಸರ್. ನಾವು ಇನ್ನೂ ಮಟ್ಟ ಆಗಿಲ್ಲ ಸರ್. ಯಾಕಂದ್ರೆ ನಮ್ಗೆ ವರ್ಷ ಏನಾಗೈತೆ ರೀ, ಶಿಫ್ಟ್ ಆಗಿ ಎಲ್ಲಿ ಮಂದಿ ಮನೆ ಹೋಗೋದು, ಏನಿದ್ರೆ ಇವ್ರನ್ನು ಸಾತ್ರ ಸಾಯಿನು ಏನಾಕೈತೆ ಧೈರ್ಯ ಮಾಡಿದ್ರು ಸರ್. ನಮ್ಗೆ ಅದನ್ನು ಕಣ್ ತರಿಸಿ ನಮ್ಗೆ ಶಿಫ್ಟ್ ಮಾಡಿಸಿ ನಮಗೊಂದು ಬಂಗಾರದಂಥ ಬದುಕು ಕಟ್ಟಿ ಕೊಟ್ರಿ ಅಂದ್ರೆ ಈ ಗೌರ್ಮೆಂಟ್ಗೆ ನೀವು ಇಲ್ಲಿ TV ಮಾಧ್ಯಮನ ಬಂದದಕ್ಕೆ ನಾವೇನೈತಿ ನಾವು ಧನ್ಯವಾದ ಹೇಳ್ತೀವಿ ಸರ್. ಇದಿಷ್ಟು ಏನಂತಂದರೆ ಇಲ್ಲಿರ್ತಕ್ಕಂಥ ಮಳಲಿ ಗ್ರಾಮಸ್ಥರ ಮನದಾಳದ ಮಾತು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಏನಂತಂದರೆ ನಾವು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದೇವೆ. ಮನೆಗಳನ್ನು ತೊರಿಬೇಡಕ್ಕಂಥ ಪರಿಸ್ಥಿತಿ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದಕ್ಕೊಂದು ಪರಿಹಾರವನ್ನು ಸೂಚಿಸಲಿ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರಗಲ್ ಜೊತೆ ಮಲ್ಲಿಕಾರ್ಜುನ ಮಣಿ, ಏಷ್ಯಾನೆಟ್ ಸೋನ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.